ಹರಿಹರ ಪಂಚಮಸಾಲಿ ಮಠದಲ್ಲಿ ಸಾಕಷ್ಟು ಲೆಕ್ಕಪತ್ರ ವಿಚಾರ ತಾರಕಕ್ಕೆ ಇರುತ್ತೆ. ಈಗ ಅದೇ ವಿಚಾರವಾಗಿನೇ ಈಗ ಹಲವಾರು ವಿಷಯಗಳು ಚರ್ಚೆ ಆಗ್ತಾ ಇದೆ. ಈಗ ಲೆಕ್ಕ ಕೊಡೋಕೆ ಅಂತ ಬಂದಿದ್ದಾರೆ ಗುರುಗಳೇ. ಲೆಕ್ಕ ಕೊಡು ಚಳವಳಿ ಅಂತ ಏನು ಪ್ರಾರಂಭ ಮಾಡಿದ್ರಿ, ಅಂತಿಮವಾಗಿ ಇವತ್ತು ಲೆಕ್ಕ ಕೊಡಕ್ ಬಂದಿದ್ದಾರೆ, ಏನ್ ಹೇಳ್ತೀರಿ ಅಂತ? ಲೆಕ್ಕ ಕೊಡಿ, ಹಿಂಗೆ ತರಾತುರಿ ಕೊಟ್ಟು ಕೃಷ್ಣ ಲೆಕ್ಕ ಕೊಡ್ಲಿಕ್ಕೆ ಹೋಗ್ಬೇಡಿ. ರಾಮನ ಲೆಕ್ಕ ಬೇಕಾಗಿದೆ. ರಾಮನ ಲೆಕ್ಕ ಕೊಡಿ ಅಂತೇಳಿ ನಮ್ಮ ಸಮಾಜ ಕೇಳ್ತಾ ಇದೆ. ಇವತ್ತು ಅವ್ರು ಹೇಳ್ತಾ ಇದ್ರು, ನಾವು ಸ್ವಾಮೀಜಿನೂ ಆಹ್ವಾನ ಮಾಡ್ತೀವಿ, ಅವ್ರದ್ದು ಏನು ಬೇಡಿಕೆ ಇತ್ತು ಲೆಕ್ಕ ಕೊಡು ಅಂತ ಅನ್ನೋದು. ಇವತ್ತು ಲೆಕ್ಕ ಕೊಡೋಕೆ ಬಂದಿದ್ವಿ, ಅವರು ಬರ್ರಿ, ಎಲ್ಲ ಸಮ್ಮುಖದಲ್ಲಿ ನಮ್ದೆಲ್ಲಾನು ಆಡಿಟ್ ಇದೆ, ಎಲ್ಲಾನು 2008 ಏನಿದೆ ಅದನ್ನೆಲ್ಲಾನು ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ರು. ಇದು ಸರ್ಕಾರ ಒಂದು ಬಜೆಟ್ ಮೇಂಟೈನ್ ಮಾಡ್ತದೆ. ಬಜೆಟ್ ಮೇಂಟೈನ್ ಮಾಡಿದಾಗ ಒಂದು ಪುಸ್ತಕ ಹೊರಡಿಸ್ತದೆ, ಯಾವಕ್ಕೆ ಎಷ್ಟು ಅನುದಾನ ಬಂದಿದೆ, ಎಲ್ಲ ಯೋಜನೆಗಳು. ಹಂಗೆ ಒಂದು ಪುಸ್ತಕ ಹೊರಡಿಸ್ಬೇಕು. ಶಿವಪ್ಪ ಎಷ್ಟು ಕೊಟ್ಟಿದ್ದಾನೆ, ಬಸಪ್ಪ ಎಷ್ಟು ಕೊಟ್ಟಿದ್ದಾರೆ, ಶಿವಯೋಗಿ ಎಷ್ಟು ಕೊಟ್ಟಿದ್ದಾರೆ, ರಾಜ್ಕುಮಾರ್ ಎಷ್ಟು ಕೊಟ್ಟಿದ್ದಾರೆ, ಅವರೆಲ್ಲ ಹಣವನ್ನು ಹಿಂಗೆ ಬುಕ್ ಮಾಡಿ ಕೊಟ್ರೆ ಆಮೇಲೆ ನಾವು ಹೇಳ್ಬೋದು. ಅಕೌಂಟ್ ತೋರಿಸೋದು ಎಲ್ಲರಿಗೂ ಬರ್ತದೆ, ಸಣ್ಣ ಹುಡುಗರು ತೋರಿಸ್ತಾರೆ. ಅದು ಈಗ ಕೆಲವೊಂದಿಷ್ಟು ವಿಚಾರಗಳನ್ನ ಬಹಿರಂಗ ಪಡಿಸ್ತಾ ಇದ್ರಿ. ಈ ಸರ್ಕಾರದಿಂದ ಬಿಡುಗಡೆದ ಅನುದಾನವನ್ನ ಬಿಡುಗಡೆ ಅಂದ್ರೆ ಯಾವ ತರ ಮಾಡಿದ್ರು ಅಂತಂದ್ರೆ PDO ನಕಲಿ ಸಹಿಯನ್ನ ಮಾಡಿ ತಗೊಂಡ್ರು ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ರು. ಅದಕ್ಕೆ ಏನಾದ್ರು ದಾಖಲೆ ಇದೆ ಬುದ್ಧಿ ಮತ್ತೆ ಏನಾದ್ರ ಬಗ್ಗೆ ದೂರಗಿರಿ ಏನಾದ್ರು ಕೊಟ್ಟಿದ್ರೆ ಹೇಗೆ ಅಂತ? ಆ ದಾಖಲೆ ಇಲ್ಲೇ ಇದೆ ನೋಡಿ, ಫೋರ್ಜರಿ ಸೈನ್ ಮಾಡಿದ್ದನ್ನ ಇಲ್ಲೇ ನಮ್ಮ ಇವರಿದ್ದಾರೆ ಟ್ರಸ್ಟಿಗಳು, ಅವ್ರದ್ದು ಫೋರ್ಜರಿ ಸೈನ್ ಮಾಡಿದ್ದಾರೆ. ಇದು ಇವೆಲ್ಲ ಫೋರ್ಜರಿ ಇದೆ. 10 ಕೋಟಿದು. ಆಮೇಲೆ ಕಟ್ಟಡ ಪರವಾನಗಿ, ಮನೆ ಕಟ್ಟಡ ಪರವಾನಗಿ ಪತ್ರ ಅಂತ ಕೊಟ್ಟಿದ್ದಾರೆ, ಇದು ಫೇಕ್, ಇದು ನಕಲಿ. ಇದು ಆ ಗ್ರಾಮ ಪಂಚಾಯತ್ದಲ್ಲಿ ಹನಗವಾಡಿಯಲ್ಲಿ ದೃಢೀಕರಣ ಸೈನು ಕೂಡ ನಕಲಿ ಮಾಡಿದ್ದಾರೆ, PDOದು. ಆಮೇಲೆ ಕಟ್ಟಡಕ್ಕೆ ಪರವಾನಗಿ ಕೊಟ್ಟಿಲ್ಲ ಅಂತ ಹೇಳಿದಾರೆ ಅವರು. ಗ್ರಾಮ ಪಂಚಾಯತ್ ಯಾವುದೇ ತರಹದ ಕಟ್ಟಡ ಪರವಾನಗಿ ನೀಡಿರುವುದಿಲ್ಲ ಮತ್ತು ನಿಮಗೆ ದೊರೆತಿರುವ ಪತ್ರ ಮೇಲೆ ಸಹಿ ನನ್ನದಲ್ಲ ಒಂದು ಈ ಪತ್ರ ಮೂಲಕ ದೃಢೀಕರಿಸುತ್ತೇನೆ ವಿತ್ ಸೈನ್ ಕೊಟ್ಟಾರ ನೋಡಿ, ಸೀಲ್ ಹಾಕಿ ಕೊಟ್ಟಿದ್ದಾರೆ. ಎಷ್ಟು ಹಣ ಬಿಡುಗಡೆ? 10 ಕೋಟಿ. 10 ಕೋಟಿ ಹೊಡೆದಿದೆ ಎಲ್ಲ ಇಟ್ಸ್ ಪ್ರೂಫ್ ಹಿಯರ್, ಐ ಆಮ್ ಶೋಯಿಂಗ್ ಹಿಯರ್, ಜಸ್ಟ್ ಲುಕ್ ಅಟ್ ಇಟ್. ಆದ್ರೆ ಈ ವಿಚಾರವಾಗಿ ಯಾವುದೇ ಒಂದು ದೂರ ಆಗಿಲ್ಲಲ್ಲ ಗುರುಗಳೇ. ಈಗ 10 ಕೋಟಿ ಅಂತಂದ್ರೆ ಸರ್ಕಾರದ ದುಡ್ಡು, ಸಾರ್ವಜನಿಕರ ದುಡ್ಡು, ಯಾಕೆ ಇದ್ರ ಬಗ್ಗೆ ದೂರ ಆಗ್ಲಿಲ್ಲ ಅಂತ ನೋಡೋಣ. ಅದಕ್ಕೇನೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಂದಿರೋದು. ಇದು ಒಳಗಡೆ ಸರಿ ಮಾಡಬೇಕು ಅಂತ ಇತ್ತು, ಅದಾಗಿರ್ಲಿಲ್ಲ. ಈಗ ಅದನ್ನೆಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಡ್ಮಿನಿಸ್ಟ್ರೇಟರ್ ಬಂದ ಮೇಲೆ ಎಲ್ಲ ಮಾಡಕತ್ತಿದ್ದಾರೆ. ಈಗ ಸ್ವಾಮೀಜಿಗಳು ನಾವು ಲೆಕ್ಕವನ್ನ ಕೊಡ್ತೀವಿ, ಅವರು ಗೌರವಯುತವಾಗಿ ಮಠವನ್ನ ಬಿಡಬೇಕು ಅನ್ನೋದು ಒತ್ತಾಯವನ್ನು ಮಾಡಿ. ಖಂಡಿತ ಅವ್ರು ಗೌರವಯುತ ಮಠದಿಂದ ಹೊರಗೆ ಹೋಗ್ಬೇಕು. ಅವಧಿ ಮುಗಿದದ ಅವ್ರದ್ದು, 5 ವರ್ಷಕ್ಕೊಂದ್ಸಲ ಹೋಗ್ಬೇಕಾಗಿದೆ. ಈಗ ಗೌರವಯುತವಾಗಿ ಎಕ್ಸಿಟ್ ಆಗ್ರಪ್ಪ, ಇದು ಕೊನೆ ದಿನ ನಿಮ್ಮದು, ಆರಾಮವಾಗಿ ಹಾರ ಹಾಕ್ತಿವಿ, ಹೋಗ್ಬಿಡ್ರಪ್ಪ ಅಂತ. ಇನ್ನೊಂದು ಗುರುಗಳೇ, ಈ ಪ್ರಸಾದ ನಿಲಯದಲ್ಲಿ ಒಂದು ಗಲಾಟೆ ಆಗಿತ್ತು. ತಾವು ಹಳೆ ವಿಡಿಯೋ ಒಂದು ವೈರಲ್ ಆಗಿದೆ. ಯಾರು ಟ್ರಸ್ಟಿಗಳಿಗೆ ಒಂದು ಜೋರ್ ಮಾಡ್ತಾ ಇದ್ರಿ, ಏನು ವಿಚಾರಕ್ಕೆ ಅಂತ? ಇದಿಷ್ಟು ವಚನದ ಸ್ವಾಮೀಜಿಗಳ ಮಾತು. 10 ಕೋಟಿ ಹಣವನ್ನ, ಸರ್ಕಾರಿ ಹಣವನ್ನ PDO ನಕಲಿ ಸಹಿ ಬಳಸಿ ಹೊಡೆದಿದ್ದಾರೆ. ಅದಕ್ಕೆ ಸಗಮತ್ ಮಾಡಿದ ದಾಖಲೆಗಳಿದೆ. ಮುಂದೆ